ರೈತರ ವ್ಯಾಪಾರಸ್ಥರಲ್ಲ ಪಟ ಹೇಳ್ರಿ. ಅದೇ ಅಣ್ಣ ಹೇಳಿ ಅಣ್ಣ, ಇಲ್ಲ 53 ಹೇಳಿದ್ವಿ, 50,000 ಕೊಡು ಅಂತ ಹೇಳಿದ್ವಿ. ಅಣ್ಣ 45 ಕೇಳ್ದ, 46,000 ಕೇಳ್ತಾ ಇದ್ದೀವಿ. ಅಣ್ಣ 45,000 ಕೇಳಿವಿ, 46,000 ಹೇಳಣ್ಣ. ಟಿಕೆಟ್ ಬೇಡ, 7,100 ಕೊಡ್ತಾರೆ. ತಗೊಳ ನೋಡಿ, ನೋಡ್ಕೊಂಡ್ ಹೋಗ. 24,000 ಹೇಳ್ತೀವಿ, 17,000 ಕೊಡ್ತೀವಿ. 17,000 ಅಷ್ಟೇ ಗಾಡಿ. ಹೌದು, ಕಂಡೀಷನ್ ಹೋಗಿರ್ತಾವ. 14,000 ಕೊಟ್ಟಿ, 14 ಆಗುತ್ತೆ. 14,000. ಓಕೆ ಸರ್. ಮತ್ತೆ ಎಕ್ಸೆಲ್ ಓನರ್ ಸರ್? ಫಸ್ಟ್ ಓನರೇ. ಫಸ್ಟ್ ಓನರ್ ಗಾಡಿ. ಏನಿದೆ ಕೋಟಿಂಗ್ ಪ್ರೈಸ್? ಒಂದು 26 ತನಕ ಕೊಡ್ತೀವಿ. 26 ಇನ್ನೂ ಕಡಿಮೆ ಆಗುತ್ತಾ? ಒಂದು 500 ಹೆಚ್ಚು ಕಡಿಮೆ ಇರ್ತಾವ. ಇನ್ನೂ ಕಡಿಮೆ ಆಗುತ್ತೆ. ಒಂದು 25 ಆಗುತ್ತೆ ಫೈನಲ್. ಆಗಬಹುದು. ಬರೀ 25 ಶಿಪ್ ಬರುತ್ತೆ. 6,400 ಕಿಲೋಮೀಟರ್ ಅಷ್ಟೇ ಕಡಿಮೆ ಮಾಡಿರೋದು. ಹೌದು. ಓಕೆ ಓಕೆ. ಏನಿದೆ ಕೋಟಿಂಗ್ ಪ್ರೈಸ್? 32 ಹೇಳ್ತೀವಿ. ಒಂದು 24 ತನಕ ಕೊಡ್ತೀವಿ. ಸರಿ, ಗಂಗಾವತಿ ಸಂಡೆ ಮಾರ್ಕೆಟ್ ಅಲ್ಲಿ ವೀಕ್ಷಕರು ಗಾಡಿ ತಗೋಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ತರಬೇಕಾಗುತ್ತೆ? ಆಧಾರ್ ಕಾರ್ಡ್ ಜೆರಾಕ್ಸ್ ತರಬೇಕು. ಡಾಕ್ಯುಮೆಂಟ್ಸ್ ಇದ್ರೇನೆ ಒಳಗಡೆ ವ್ಯಾಪಾರ. ಓಕೆ. ಇಲ್ಲಾಂದ್ರೆ ಹೊರ ಕಳಿಸ್ತೀವಿ. ಡಾಕ್ಯುಮೆಂಟ್ಸ್ ಇದ್ರೆ ಮಾರ್ಕೆಟ್ ಅಲ್ಲಿ ಗಾಡಿ ಸೇಲ್ ಮಾಡಬೇಕು. ಇಲ್ಲ ಸೇಲ್ ಇಲ್ಲ. ಸರ್, ಇದು ಎಷ್ಟು ವರ್ಷದಿಂದ ಮಾರ್ಕೆಟ್ ನಡೀತಾ ಇದೆ ಗಂಗಾವತಿಯಲ್ಲಿ? ನಾವು 2004 ಮಾಡ್ತಾ ಇದ್ದೀವಿ. ಸರ್, ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ತಿಳಿಸ್ಕೊಡ್ತೀರಾ? ಜುಲೈನಗರ್ ಸರ್ಕಲ್. ಜುಲೈನಗರ್ ಸರ್ಕಲ್. ನಮಸ್ಕಾರ ವೀಕ್ಷಕರೇ, NBN ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಆಗಿ ಸರ್ ಪೇಜ್ ಮೇಲೆ ಆತ್ಮ ಸ್ವಾಗತ. ಸರ್ ಮತ್ತೊಮ್ಮೆ ನಾನು 2026 ಬೆಂಗಳೂರಿಂದ ಗಂಗಾವತಿಗೆ ಬಂದಿನಿ. ಗಂಗಾವತಿಗೆ ಯಾಕೆ ಬಂದಿನಿ ನಿಮಗೆಲ್ಲ ಗೊತ್ತಿರಬೇಕು. ಆಲ್ರೆಡಿ ತುಂಬ ವಿಡಿಯೋ ಇಲ್ಲಿ ಮಾಡಿದ್ದೀನಿ ನಾನು. ಗಂಗಾವತಿ ಸಂಡೆ ಬಜಾರ್ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ದೊಡ್ಡದಾಗಿ ನಡೀತಿರುವಂಥ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಗಂಗಾವತಿ ಸಂಡೆ ಮಾರ್ಕೆಟ್ ಆಗಿರುತ್ತೆ. ಈ ಮಾರ್ಕೆಟ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡೋಣ ಅಂದ್ಬಿಟ್ಟು ನಾನು 2026, 2024, 25ರಲ್ಲಿ ವಿಡಿಯೋ ಮಾಡಿದೆ. ಮತ್ತು 2026ರಲ್ಲಿ ಮತ್ತೆ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ಬೆಂಗಳೂರಿಂದ ಗಂಗಾವತಿಗೆ ಟ್ರಾವೆಲ್ ಮಾಡ್ಕೊಂಡ್ಬಂದು ನಿಮಗೋಸ್ಕರ ಪ್ರತಿಯೊಂದು ಮಾಹಿತಿ ನಿಮಗೆ ವಿಡಿಯೋ ತಿಳಿಸ್ಕೊಡೋಣ ಅಂತ. ಈ ಗಂಗಾವತಿ ಸಂಡೆ ಮಾರ್ಕೆಟಲ್ಲಿ ಯಾವಾಗ ಗಾಡಿ ಸಿಗುತ್ತೆ, ಏನು ರೇಟ್ ಸಿಗುತ್ತೆ, ಇಲ್ಲಿ ಗಾಡಿ ತೊಗೋಬೇಕಾದ್ರೆ ಏನೇನು ಪ್ರೊಸೀಜರ್ ಇರುತ್ತೆ, ಪ್ರತಿಯೊಂದು ಮಾಹಿತಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಈ ವಿಡಿಯೋನ ಪೂರ್ತಿ ನೋಡ್ಬಿಟ್ಟು ಸಾಕು. ನಿಮಗೆ ಈ ಗಂಗಾವತಿ ಸಂಡೆ ಮಾರ್ಕೆಟಲ್ಲಿ ನಿಮಗೆ ಯಾವ ಗಾಡಿ ಸಿಗುತ್ತೆ, ಏನು ರೇಟ್ ಸಿಗುತ್ತೆ, ಪ್ರತಿಯೊಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡೋಕೋಬೇಡಿ, ಪ್ರತಿಯೊಬ್ಬರು ಈ ವಿಡಿಯೋ ಪೂರ್ತಿ ನೋಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ರಿಲೇಷನ್ ಯಾರಾದರೂ ಒಂದು 2 ವೀಲರ್ ಬೈಕ್ ತೊಗೋಬೇಕಂತ ಪ್ಲಾನಿಂಗ್ ಇದ್ದರೆ ಅಂಥವ್ರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಲೇಟ್ ಮಾಡೋದು ಬೇಡ, ಬೇಗ ಈ ಮಾರ್ಕೆಟಲ್ಲಿ ಏನೇನು ಗಾಡಿ ಸಿಗುತ್ತೆ, ಏನೇನಿಲ್ಲ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಲ್ಲ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋನ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಆನ್ಸರ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ರಿಲೇಷನಲ್ಲಿ ಯಾರಾದರೂ 2 ವೀಲರ್ ತೊಗೊಳಿದ್ರೆ ಅಂಥವ್ರಿಗೆ ತಪ್ಪದೆ ಶೇರ್ ಮಾಡಿ. ಈ ಮಾರ್ಕೆಟಲ್ಲಿ ನಿಮಗೆ ಇವತ್ತು ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಏನೇನು ಮಾಹಿತಿ ತಿಳಿಸ್ಕೊಡ್ತೀನಿ ಅಂದರೆ ಇಲ್ಲಿ ಗಾಡಿ ಕಳ್ತನದ ಸೇಲ್ ಮಾಡ್ತಾರೆ, ಒರಿಜಿನಾಲಿಟಿ ಇರುತ್ತೆ ಗಾಡಿದು, ಡಾಕ್ಯುಮೆಂಟ್ಸ್ ಹೆಂಗಿರುತ್ತೆ, ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ ಎಷ್ಟಿಂದ ಮಾಡಿ ಕೊಡ್ತಾರೆ, ಲೋನ್ ಆಫೀಸಸ್ ಹೆಂಗಿದೆ, ಈ ಲೊಕೇಶನ್ ಎಲ್ಲಿ ಬರುತ್ತೆ, ಹಾಗೆ ಗಂಗಾವತಿಯಲ್ಲಿ ಮಾರ್ಕೆಟ್ ಮಾಡೋ ಡೀಲರ್ದು ನಂಬರ್ ಸಹ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ವಿಡಿಯೋ ಪೂರ್ತಿ ನೋಡಿ. ಹಾಗೆ ಯಾರು ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ, ಪ್ರತಿಯೊಬ್ಬರು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಇಲ್ಲಿ ಲೇಟ್ ಮಾಡೋದು ಬೇಡ, ಬೇಗ ಗಂಗಾವತಿ ಸಂಡೆ ಮಾರ್ಕೆಟಲ್ಲಿ ನಿಮ್ಗೆ ಯಾವ ಗಾಡಿ ಸಿಗುತ್ತೆ, ಏನು ಸಿಗುತ್ತೆ, ಪ್ರತಿಯೊಂದು ಮಾಹಿತಿ ವಿಡಿಯೋ ತಿಳಿಸ್ಕೊಡ್ತೀನಿ. ಬನ್ನಿ ತಿಳ್ಕೊಳ್ಳೋಣ. ಸರ್, ಈ ಗಾಡಿ ಮಾಡಲ್ಲ ಎಷ್ಟು? 2016 ಮಾಡಲ್ ರೀ. ಸರ್, ಎಷ್ಟನೇ ಓನರ್ ಗಾಡಿ? ಇದು ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಗಾಡಿ. ಹೌದ್ರಿ. ಏನಿದೆ ಕೋಟಿಂಗ್ ಪ್ರೈಸ್? ಇದು 36,000 ಹೇಳ್ತೀವಿ. ಹೇಳೋದು ಫೈನಲ್ ಕೊಡೋದು ಒಂದು 29,000 ಕೊಡ್ತೀವಿ. ಮತ್ತೊಂದು ಎಕ್ಸೆಲ್ ಸೂಪರ್ ಎಕ್ಸೆಲ್ 2022 ಓನರ್ ಸರ್. ಇದು ಫಸ್ಟ್ ಓನರ್, ಸಿಂಗಲ್ ಓನರ್ ಗಾಡಿ. ಹೌದ್ರಿ. ಏನಿದೆ ಗಾಡಿ ರೇಟು? ಇದು 38,000 ಹೇಳ್ತೀವಿ. ಕೊಡೋದು 32,000 ಕೊಡ್ತೀವಿ. 32,000 ಅಷ್ಟೇ? 32,000 ಕೊಡ್ತೀವಿ. ಮತ್ತೊಂದು HF? ಇದು HF 2016 ಫಸ್ಟ್ ಪಾರ್ಟಿ, ಸಿಂಗಲ್ ಓನರ್. 48,000 ಹೇಳ್ತೀವಿ. ಹೇಳೋದು ಕೊಡೋದು 37,000 ಕೊಡ್ತೀವಿ. 37,000 ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗೋದು? ಇನ್ನು 1,000 ಹೆಚ್ಚು ಕಡಿಮೆ, ಇನ್ನು ಕಡಿಮೆ ಆಗುತ್ತೆ. 1,000. ಓಕೆ ಓಕೆ. ಮತ್ತೊಂದು ಗಾಡಿ ಇದು ಡ್ರೀಮ್ ಯುಗ. 2014 ಮಾಡಲು. 2014 ಮಾಡ್ರಿ. 34,000 ಹೇಳ್ತೀವಿ. ಕೊಡೋ ರೇಟ್ ಫೈನಲ್ 27,000 ಕೊಡ್ತೀವಿ. 27,000 ಸಿಕ್ಬಿಡುತ್ತೆ. 500,000 ಹೆಚ್ಚು ಕಡಿಮೆ ಕೊಡ್ತೀವಿ. ಮತ್ತೊಂದು ಪ್ಯಾಷನ್ ಪ್ರೋ ಇದು 2012. ಓನರ್ ಎಷ್ಟಾಗ ಗಾಡಿಗೆ? ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. ಫೈನಲ್ ಎಲ್ಲಿ ಗಂಟೆ ಆಗುತ್ತೆ ಸರ್ ಗಾಡಿ? ಇದು 1,000 ಹೆಚ್ಚು ಕಡಿಮೆ, 24,000 ಹೆಚ್ಚು ಕಡಿಮೆ. ಮತ್ತೊಂದು ಡಿಸ್ಕವರ್ 125. ಡಿಸ್ಕವರಿ 125. ಡಿಸ್ಕವರಿ 125 2012. 24,000 ಸೆಕೆಂಡ್ ಪಾರ್ಟಿ. 24,000 ಹೇಳ್ತೀವಿ. 24,000 ಹೇಳ್ತೀವಿ. 17,000 ಕೊಡ್ತೀವಿ. 17,000 ಅಷ್ಟೇ ಗಾಡಿ? ಹೌದು, ಬರೀ 17,000 ಕಂಡೀಷನ್ ಹೋಗಿರ್ತಾವ. ಟ್ರಾನ್ಸ್ಫರ್ ಚಾರ್ಜ್ ಬೇರೆ ಇರ್ತದೆ. ಟ್ರಾನ್ಸ್ಫರ್ ಚಾರ್ಜ್ ಬೇರೆ ಇರ್ತದೆ. ವಿತ್ TO ಚಾರ್ಜ್ ಬೇರೆ ಇರ್ತದೆ. ಬಟ್ ಇವಾಗ ಏನು ಇರ್ತದೆ ಗಾಡಿ ರೇಟು? ಓಕೆ ಓಕೆ. ಮತ್ತೊಂದು ಗಾಡಿ ಸ್ಪೆಂಡರು ಇದು 2012. 2012 ಮಾಡಲು. 32,000 ಹೇಳ್ತೀವಿ. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. ಹೌದು. ಓಕೆ ಓಕೆ. ಏನಿದೆ ಸರ್ ಕೋಟಿ? 32,000 ಹೇಳ್ತೀವಿ. ಒಂದು 26 ತನಕ ಕೊಡ್ತೀವಿ. 26 ಇನ್ನೂ ಕಡಿಮೆ ಆಗುತ್ತಾ? ಒಂದು 500 ಹೆಚ್ಚು ಕಡಿಮೆ ಇರ್ತಾವೆ. ಇನ್ನೂ ಕಡಿಮೆ ಆಗುತ್ತೆ. ಒಂದು 25 ಆಗುತ್ತೆ ಫೈನಲ್? ಆಗ್ಬೋದು. ಬರೀ 25,000 ಸಿಕ್ಬಿಡುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ? ಇಲ್ಲ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಟ್ರಾನ್ಸ್ಫರ್ ಚಾರ್ಜ್ TO ಚಾರ್ಜ್ ಕೊಡಬೇಕು. ಅದು ಎಕ್ಸ್ಟ್ರಾ ಕೊಡಬೇಕು. ಇನ್ಸೂರೆನ್ಸ್ ಚಾರ್ಜ್ TO ಚಾರ್ಜ್ ಬೇರೆ ಇರುತ್ತೆ. ಸರ್, ಮತ್ತೊಂದು ಗಾಡಿ ಇದು ಸ್ಟಾರ್ ಸಿಟಿ ಪ್ಲಸ್ 2018 ಇದು 36,000 ಹೇಳ್ತೀವಿ ರೀ. 36,000 ಹೇಳ್ತೀವಿ. ಒಂದು 29 ತನಕ ಕೊಡ್ತೀವಿ. 29 ಇನ್ನೂ ಕಡಿಮೆ ಆಗತ್ತಾ? ಇಲ್ಲ, ಆಗಲ್ಲ. ಇದು ಫೈನಲ್. ಇದು ಫೈನಲ್ ಅಷ್ಟೇ. ಫೈನಲ್ ರೇಟ್. ಸರ್, ಮತ್ತೊಂದು ಗಾಡಿ ಡ್ರೀಮ್ ಯುಗ 2013 ಮಾಡಲಿದ್ದು. 13 ಮಾಡಲ್ಲ. 13 ಮಾಡಲ್. ಓನರು ಥರ್ಡ್ ಓನರ್. ಥರ್ಡ್ ಓನರ್ ಆಗಿದೆ. ಏನಿದೆ ಕೋಟಿಂಗ್ ಪ್ರೈಸ್? 31,000 ಹೇಳ್ತೀವಿ. 31. ಒಂದು 24 ತನಕ ಕೊಡ್ತೀವಿ. 24. ಸರ್, ಮತ್ತೊಂದು ಪ್ಯಾಷನ್ ಪ್ರೋ ಡೀಟೇಲ್ಸ್ ಕೊಡಿ. 24 ಮಾಡಲದು. 24 ಪ್ಯಾಷನ್ ಪ್ಲಸ್ ಇದು? ಫ್ಯಾಷನ್ ಪ್ಲಸ್. ಓಕೆ. ಓನರು ಫಸ್ಟ್ ಓನರ್. ಫಸ್ಟ್ ಓನರ್ ಗಾಡಿ. ಎಷ್ಟು ಮೀಟರ್ ಸರ್ ರನ್ ಆಗಿದೆ ಗಾಡಿ? 6,000 ಚಿಲ್ಲರೆ ರನ್ ಆಗಿದೆ ಸರ್. ಅಷ್ಟೇ ಕಡಿಮೆ ಹೊಡಿರೋದಾ? ಅಷ್ಟೇ ಹೊಡೆ ಸರ್, ಜಾಸ್ತಿ ಹೊಡಿಲ್ಲ ಸರ್. ಎಷ್ಟು ಹೊಡಿದೆ? ಬರಲಿ.
8000 ಚಿಲ್ಲರೆ ಹೊಡಿದೆ. ಬರೀ 8,000 ಹೊಡ್ರೆ ಗಾಡಿ. ಹೌದು 8000 ಹೊಡಿದೆ. ಓಕೆ, ಏನು ಕೋಟ್ ಮಾಡ್ತೀರಾ? ಇದು 84,000 ಹೇಳ್ತೀವಿ, ಹಾಂ, ಒಂದು 72 ತನಕ ಕೊಡ್ತೀವಿ. 72 ಫೈನಲ್ ಆಗುತ್ತೆ. ಓಕೆ, ಮತ್ತೆ ಸ್ಪೆಂಡರು? ಇದು 24 ಓನರು? ಫಸ್ಟ್ ಓನರೇ. ಸಿಂಗಲ್ ಓನರ್ ಗಾಡಿ? ಫಸ್ಟ್ ಓನರೇ, ಸಿಂಗಲ್ ಓನರ್ ಗಾಡಿ. ಏನು ಕೋಟ್ ಮಾಡ್ತಾ ಇದ್ದೀರಾ? ಸರ್ ಇದು 78,000 ಹೇಳ್ತೀವಿ, ಫೈನಲ್ ಕೊಡೋದು 71 ತನಕ ಕೊಡ್ತೀವಿ. 71 ಸಿಕ್ಬಿಡುತ್ತಾ? ಹಾಂ ಸಿಕ್ಬಿಡುತ್ತೆ ಸರ್. ಓಕೆ, ಮತ್ತೆ ಡಿಲಕ್ಸ್? ಇದು 24 24 ಹೊಸ ಮಾಡಲ್ ಗಾಡಿ? ಹೌದು, ನ್ಯೂ ಮಾಡಲ್ ಗಾಡಿ. ಬೇಸ್ 6 ಬರುತ್ತೆ. 12 ತಿಂಗಳ ಗಾಡಿ, 13 ತಿಂಗಳ ಗಾಡಿ. ಓನರು? ಒಂದು ಫಸ್ಟ್ ಓನರೇ. ಏನಿದೆ ಕೋಟಿಂಗ್ ಪ್ರೈಸು? ಇದು 46 ಹೇಳ್ತೀವಿ, ಇದು 76 ಹೇಳ್ತೀವಿ, 65 ಕೊಡ್ತೀವಿ. 65 ಆಗುತ್ತೆ. ಓಕೆ ಓಕೆ, ಮತ್ತೆ ಸ್ಪೆಂಡರು? ಇದು 24 ಮಾಡಲ್, 24 ಮಾಡಲು. ಓಕೆ, ಓನರು? ಫಸ್ಟ್ ಓನರೇ, ಸಿಂಗಲ್ ಓನರ್ ಗಾಡಿ? ಹೌದು. ಓಕೆ, ಏನಿದೆ ಕೋಟಿಂಗ್ ಪ್ರೈಸು? ಇದು 85,000 ಹೇಳ್ತೀವಿ ರೀ. ಹಾಂ, ಕೊಡೋದು ಫೈನಲ್ ಸರ್? ಒಂದು 74 ತನಕ ಕೊಡ್ತೀವಿ. 74 ಆಗುತ್ತೆ. ಇನ್ನೂ ಕಡಿಮೆ ಆಗುತ್ತೆ ಬಂದರೆ? ಏನಿಲ್ಲ ಸರ್, ಫಸ್ಟ್ ಚಾರ್ಜ್ ಇದು. ಓಕೆ, ಮತ್ತೆ ಪ್ಲಾಟಿನ? ಪ್ಲಾಟಿನ ಅದು ಇದು 24 ಅಲ್ಲ, ಇದು 24 ಕ್ಯಾಬ್ಲೆಸ್ 72 ಹೇಳ್ತಾರೆ, 72,000 ಹೇಳ್ತಾರೆ ಸರ್. ಹೇಳೋದು ಕೊಡೋದು ಫೈನಲ್ ಒಂದು 65 ಕೊಡ್ತೀವಿ ಸರ್. ಓನರ್ ಎಷ್ಟು ಗಾಡಿಗೆ? ಫಸ್ಟ್ ಓನರೇ. ಫಸ್ಟ್ ಓನರ್ ಗಾಡಿನಾ? ಓಕೆ, ಮತ್ತೆ ಸ್ಪೆಂಡರು? ಇದು 7 ತಿಂಗಳ ಗಾಡಿ. 7 ತಿಂಗಳ 2025 ಮಾಡಲು. 25 ಓಕೆ, ಸಿಂಗಲ್ ಓನರ್ ಗಾಡಿ ಇದು? ಸಿಂಗಲ್ ಓನರ್ ಗಾಡಿ. ಓಕೆ ಸರ್, ಎಷ್ಟು ಕಿಲೋಮೀಟರ್ ರನ್ ಆಗಿರ್ಬೋದು ಗಾಡಿ ಇದು? ಇದು 3,000 ಚಿಲ್ಲರೆ ಐತೆ. ಬರೀ 3,000 ಹೊಡ್ರೆ ಗಾಡಿ? ಹೌದು. ಅಂದ್ರೆ ಹೊಸ ಗಾಡಿ, 7 ತಿಂಗಳ ಗಾಡಿ. ಹೌದು. ಓಕೆ, ಏನು ಕೋಟ್ ಮಾಡಿದ್ದೀರಾ? ಇದು 86,000 ಹೇಳ್ತೀವಿ, ಕೊಡೋದು ಒಂದು 78,000 ತನಕ ಕೊಡ್ತೀವಿ. 78,000 ಫೈನಲ್ ಆಗುತ್ತೆ. ಬರೀ 7 ತಿಂಗಳ ಗಾಡಿ. ಹೌದು. ಓಕೆ, ಮತ್ತೆ ಸರ್ ಮತ್ತೆ ಗಾಡಿ? ಇದು 24 ಮಾಡಲು, ಶೈನು 2024 ಮಾಡಲು, ಶೈನು. ಹಾಂ, 85,000 ಫಸ್ಟ್ ಓನರೇ. ಫಸ್ಟ್ ಓನರ್. ಏನು ಕೋಟ್ ಮಾಡ್ತೀರಾ? 85,000 ಹೇಳ್ತೀವಿ ಸರ್. ಕೊಡೋ ಫೈನಲ್ ರೇಟು? 78 ಕೊಡ್ತೀವಿ ಫೈನಲ್. 78 ಆಗುತ್ತೆ. ಓಕೆ, ಮತ್ತೆ NS 125? NS ಇದು 24 ಮಾಡಲು, ಇದು 24 ಡಿಜಿಟಲ್ ಮೀಟರ್ ಬರುತ್ತೆ? ಡಿಜಿಟಲ್ ಮೀಟರ್ ಇದು. ಓಕೆ, ಓನರ್ ಸರ್ ಇದಕ್ಕೆ? ಇದು ಫಸ್ಟ್ ಓನರೇ. ಫಸ್ಟ್ ಓನರ್ ಗಾಡಿ. ಏನಿದೆ ಕೋಟಿಂಗ್ ಪ್ರೈಸು? ಇದು 95,000 ಹೇಳ್ತೀವಿ ಸರ್. ಕೊಡೋ ಫೈನಲ್? ಒಂದು 80 ಕೊಡ್ತೀವಿ. 80 ಆಗುತ್ತೆ. 80 ಓಕೆ ಸರ್, ಮತ್ತೆ ಪ್ಯಾಷನ್ ಪ್ಲಸ್ಸು? 2023 ಇದು. 24 ಇದು 24 2024 ಮಾಡಲ್. ಹೌದು ಮಾಡಲ್ ಸರ್. ಓಕೆ, ಓನರು? ಫಸ್ಟ್ ಓನರೇ. ಫಸ್ಟ್ ಓನರ್ ಗಾಡಿ. ಏನಿದೆ ಕೋಟಿಂಗ್ ಪ್ರೈಸ್ ಇದು? ಇದು 84,000. ಹಾಂ, 84,000 84. ಕೊಡೋದು ಫೈನಲ್ಲು? 2,000 ಹೆಚ್ಚು ಕಡಿಮೆ ಬರ್ತದೆ ಸರ್. ಕಡಿಮೆ ಆಗುತ್ತೆ. ಓಕೆ ಸರ್, ಮತ್ತೆ ಸ್ಪೆಂಡರು? 23 ಇದು ಮಾಡಲು. 23 ಮಾಡಲ್. ಓನರು? ಫಸ್ಟ್ ಓನರೇ. ಫಸ್ಟ್ ಓನರ್ ಗಾಡಿ. ಹೌದು. ಓಕೆ, ಏನಿದೆ ಕೋಟಿಂಗ್ ಪ್ರೈಸು? 74,000. 74. ಕೊಡೋದು ಫೈನಲ್ಲು? ಒಂದು 68 ಕೊಡ್ತೀವಿ. 68 ಕೊಡ್ತೀರಾ? ಓಕೆ ಸರ್. ಸೂಪರ್ ಎಕ್ಸೆಲ್. ಸರ್ ಎಕ್ಸೆಲ್ ಗಾಡಿ ಡೀಟೇಲ್ಸ್ ಕೊಡಿ. ಮಾಡಲ್ ಎಷ್ಟು? ಇದು 2013 ಮಾಡಲ್ ರೀ. 13 ಮಾಡಲು. ಎಷ್ಟನೇ ಓನರ್ ಗಾಡಿ? ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಗಾಡಿ. ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು? 19,000 ಹೇಳ್ತೀವಿ ರೀ. 19,000 ಹೇಳ್ತೀವಿ. ಕಡಿಮೆ ಅಂದ್ರೆ ಎಲ್ಲಿ ಗಂಟೆ ಆಗ್ಬೋದು? ಒಂದು 14,000 ಕೊಡ್ತೀವಿ ರೀ. ಸರ್ 14,000 14 ಆಗುತ್ತೆ. 14,000. ಓಕೆ ಸರ್, ಮತ್ತೊಂದು ಎಕ್ಸೆಲ್ 2016 ಮಾಡಲು. 16 ಮಾಡಲ್ಲ. 2016 ಎಕ್ಸೆಲ್ 100 ಇದು. ಹಾಂ, ಓನರು? ಫಸ್ಟ್ ಓನರೇ. ಫಸ್ಟ್ ಓನರ್. ಇದಕ್ಕೆ ಏನು ಕೋಟ್ ಮಾಡ್ತೀರಾ? 26,000 ಹೇಳ್ತೀವಿ. ಹೇಳೋದು ಕೊಡೋದು ಒಂದು 19 ಕೊಡ್ತೀವಿ. 19,000 ಸಿಕ್ಬಿಡುತ್ತೆ. 19,000 ತನಕ ಕೊಡ್ತೀವಿ. ಓಕೆ, ಮತ್ತೊಂದು ಎಕ್ಸೆಲ್ ಇದೆ? ಇದು ಆಯಿಲ್ ಪೆಟ್ರೋಲ್ ಗಾಡಿ ಇದು. ಸೂಪರ್ ಎಕ್ಸೆಲ್ ಇದನ್ನು. ಓಕೆ, 2014 ಮಾಡಲು. ಸೆಕೆಂಡ್ ಪಾರ್ಟಿ. ಸೆಕೆಂಡ್ ಪಾರ್ಟಿ ಆಗಿದೆ. ಸೆಕೆಂಡ್ ಪಾರ್ಟಿ. ಓಕೆ, ಏನು ಕೋಟ್ ಮಾಡ್ತೀರಾ? ಹೇಳೋದು 19,000. ಹಾಂ, ಕೊಡೋದು ಒಂದು 13,000 ಕೊಡ್ತೀವಿ. 13,000 ಕೊಡ್ತೀವಿ. ಓಕೆ ಓಕೆ, ಮತ್ತೊಂದು ಗಾಡಿ ಎಕ್ಸೆಲ್ 100 ಸೋಲಾಗ ಮಾಡಲಿ. 18 ಮಾಡಲಿ ಸರ್. 18 ಮಾಡಲಿದ್ದು. ಹಾಂ, ಓನರು? ಫಸ್ಟ್ ಓನರೇ. ಸಿಂಗಲ್ ಓನರ್ ಗಾಡಿ. ಓಕೆ, ಏನು ಕೋಟ್ ಮಾಡ್ತೀರಿ ಗಾಡಿ ರೇಟು? ಸರ್ ಇದು 29,000 ಹೇಳ್ತೀವಿ. ಹಾಂ ಸರ್, ಫೈನಲ್ ಕೊಡೋದು? ಒಂದು 24 ತನಕ ಕೊಡ್ತೀವಿ ಸರ್. 24,000 24 ಸಿಕ್ಬಿಡುತ್ತೆ. 24,000. ಓಕೆ ಓಕೆ, ಮತ್ತೆ ಸ್ಪೆಂಡರು? ಒಂದು 24 ಮಾಡಲಿದ್ದು. ಓನರು? ಇದು ಫಸ್ಟ್ ಓನರೇ. ಸಿಂಗಲ್ ಓನರ್ ಗಾಡಿ. ಏನು ಕೋಟ್ ಮಾಡ್ತಾರೆ ಗಾಡಿ? 86,000 ಹೇಳ್ತೀವಿ ರೀ. ಹಾಂ, ಕೊಡೋದು ಫೈನಲ್? 78 ಕೊಡ್ತೀವಿ. 78. ಹೌದು. ಓಕೆ, ಮತ್ತೆ ಸ್ಪೆಂಡರ್ ಇದೆ? ಇದು 24 24 ಹೊಸ ಗಾಡಿನಾ? ಹೌದು ರೀ. ಹಾಂ, ಓನರ್ ಸರ್? ಫಸ್ಟ್ ಓನರೇ. ಫಸ್ಟ್ ಓನರ್ ಗಾಡಿ. ಏನಿದೆ ಕೋಟಿಂಗ್ ಪ್ರೈಸು? ಸೇಮ್ 86,000 ಹೇಳ್ತೀವಿ. ಹಾಂ, 86,000 ಹೇಳ್ತೀವಿ. ಕೊಡೋದು? ಒಂದು 78 ಕೊಡ್ತೀವಿ. ಓಕೆ, ಮತ್ತೊಂದು ಫ್ಲಾಶನ್ ಪ್ಲಸ್ ಇದೆ? ಕ್ಯಾಶ್ 24 ಮಾಡಲಿದ್ದು. 24. ಹೌದು. ಓನರ್ ಸರ್ ಇದಕ್ಕೆ? ಫಸ್ಟ್ ಓನರೇ. ಫಸ್ಟ್ ಓನರ್ ಗಾಡಿನಾ? 88,000 ಹೇಳ್ತೀವಿ. ಹಾಂ, ಫೈನಲ್ ಕೊಡೋದು? ಒಂದು 75 ಕೊಡ್ತೀವಿ. 75 ಕೊಟ್ಬಿಡ್ತೀರಾ? ಓಕೆ, ಮತ್ತೊಂದು ಫ್ಲಾಶನ್ ಪ್ಲಸ್ ಇದೆ? ಸೇಮ್ 2 ಮಾಡಲಿ. ಸೇಮ್ ಈ ಗಾಡಿ ತಗೊಳ್ಳಿ, ಈ ಗಾಡಿ ತಗೊಳ್ಳಿ, ಸೇಮ್ ರೇಟ್. ಸೇಮ್ 2 ಒಂದು. ಓಕೆ ಓಕೆ, ಮತ್ತೊಂದು ಪಲ್ಸರ್ 125? ಇದು 24 ಮಾಡಲಿದ್ದು. 24? ಹೌದು. ಓಕೆ, ಓನರು? ಫಸ್ಟ್ ಓನರೇ. ಸಿಂಗಲ್ ಓನರ್ ಗಾಡಿ. ಫಸ್ಟ್ ಸಿಂಗಲ್ ಓನರ್. ಕಿಲೋಮೀಟರ್ ರನ್ ಆಗಿರ್ಬೋದು ಗಾಡಿ ಇದು? ನೋಡ್ಬಿಡ್ದು ಹೇಳ್ಬಿಡ್ತೀವಿ. 6,400 ಕಿಲೋಮೀಟರ್. 6,400 ಕಿಲೋಮೀಟರ್ ಅಷ್ಟೇ ಕಡಿಮೆ ಹೊಡಿರೋದು? ಹೌದು. ಓಕೆ ಓಕೆ, ಏನಿದೆ ಕೋಟಿಂಗ್ ಪ್ರೈಸು? 98,000 ಹೇಳ್ತೀವಿ ರೀ. ಸರ್, ಇನ್ನು ಕಡಿಮೆ ಅಂದ್ರೆ ಎಲ್ಲಿ ಗಂಟೆ ಆಗುತ್ತೆ ಫೈನಲ್? ಒಂದು 85 ಆಗುತ್ತೆ. 85 ಆಗುತ್ತೆ. ಓಕೆ ಸರ್. ಓಕೆ. 53 ಕೇಳೋಣ, 45 ಕೇಳ್ಬಿಟ್ರಿ. ಯಾಕಂದ್ರೆ ಈಜಿಗೆ ಆಡ್ಬಿಡೋದಂತ ಮಸ್ತ್ ಹೇಳಿ. ಹಾಂ, 23 ಮಾಡಲ್. ನೀನು 53,000 ಹೇಳಿದೆ ಅಣ್ಣ. 45,000 ಕೇಳ್ತಾನ. ತಂದು ನೋಡ್ತಾರ ನೋಡ್ತಾರ ಸಾವ್ಕಾರ. 45,000
ಎಷ್ಟು ಕೊಡ್ತೀವಿ? ಅವ್ರು ಹೇಳಿದ್ದೆ ಹೇಳಕ್ ಕುಂತೀರಲ್ರಿ. ಅಷ್ಟು ಹೇಳ್ಬೇಕು, ನಾನು ಹೇಳಿ ಮತ್ತೆ ಮುಂದೆ ಕೇಳ್ತೀನಿ. ನೀನು ಹೇಳ್ಬೇಕು ಈಗ. ಎಷ್ಟು ಹೇಳಿದೆ ನನಗೆ? ಅವ್ರಿಗೆ ಎಷ್ಟು ಹೇಳಿದ್ರಿ? ಅವ್ರಿಗೆ ಎಷ್ಟು ಹೇಳಿದ್ರಿ? 53 ಹೇಳಿ. ಹಾಂ, ಈಗ 50,000 ಕೊಡ್ತಂತ್ರಿ. ಹಾಂ, ಹಿಂಗೆ ಲೆಕ್ಕ ಇಡ್ಕ ನಿಂದಿನಣ್ಣ. ಇನ್ನು ನಮ್ಮ ಮಾಡಿಸ್ಕೊಂಬೋದು. 46,000 ತಗೋಣ ಅಣ್ಣ. 46,000 ಎಷ್ಟು ಕೊಡ್ತೀವಿ? ಎಷ್ಟು ಕೊಡ್ತೀರಿ? ಅವ್ರು ರೈತರ ವ್ಯಾಪಾರಸ್ಥರಲ್ಲ, ಪಟ ಹೇಳ್ರಿ. ಅದೇ ಅಣ್ಣ ಹೇಳಿದಣ್ಣ. ಇನ್ನು 53 ಹೇಳಿದ್ದಿ, 50,000 ಕೊಡು ಅಂತ ಹೇಳಿದ್ವಿ. ಅಣ್ಣ 45 ಕೇಳ್ದ, 46,000 ಕೇಳ್ತಾ ಇದ್ದೀವಿ. ಹಾಂ, ಹಿಡ್ಕ. ಏನಿಲ್ಲ ಅಣ್ಣ, 45,000 ಕೇಳಿವಿ. 46,000 ಹೇಳೋಣ. ಟಿಕೆಟ್ ಬೇಡ, 7,100 ಕೊಡ್ತಾರೆ. ತಗ ಕೊಡು. ಅವ್ರು ರೈತರ, ಅವ್ನು ವ್ಯಾಪಾರಸ್ಥಲ್ಲ. ಅವ್ನು ನಮ್ಮ ಮಾತವನು 20 ತಗೊಂಡು ಬರ್ತಾನವ. ಪ್ರತಿ ವಾರ ಬರ್ತಾನೆ ವ್ಯಾಪಾರಕ್ಕೆ. ತಗೊಳ ನೋಡಿ. ನೋಡ್ಕೊಂಡ್ ಹೋಗ ಸರ್. ಈ ಗಾಡಿ ಮಾಡಲ್ ಎಷ್ಟು? 2024 ಮಾಡಲ್ ಬೈ. ಸರ್ ಎಷ್ಟು ಓನರ್ ಗಾಡಿ? ಫಸ್ಟ್ ಓನರು. ಏನಿದೆ ಕೋಟಿಂಗ್ ಪ್ರೈಸು? ಇದು 95,000 ಹೇಳ್ತೀವಿ. ಫೈನಲ್ ಕೊಡೋದು ಒಂದು 85,000 ಕೊಡ್ತೀವಿ. 85 ಆಗುತ್ತೆ. ಮತ್ತೆ ಸ್ಪೆಂಡರ್ ಇದೆಲ್ಲ? ಇದು 23 ಮಾಡಲ್. ಇದು ಹಾಂ, ಏನಿದೆ ಕೋಟಿಂಗ್ ಪ್ರೈಸು? ಇದು ಹೇಳೋದು 72,000. ಒಂದು 65,000 ಕೊಡ್ತೀವಿ. ಓನರ್ ಎಷ್ಟಿದ್ರೆ ಗಾಡಿಗೆ? ಫಸ್ಟ್ ಓನರೇ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಓಕೆ, ಮತ್ತೊಂದು ಆಕ್ಸಸ್ ಎಕ್ಸಸ್ ಇದು 24 ಇದನ್ನು. ಹಾಂ, 24 9,000 ಚಿಲ್ಲರೆ ಹೊಡೆದಿದೆ. ಹಾಂ, 96,000 ಹೇಳ್ತೀವಿ ಬೈ. ಹಾಂ. 96 ಕೊಡೋದು ಫೈನಲ್ ಒಂದು 85,000 ಕೊಡ್ತೀವಿ. ಓನರ್ ಎಷ್ಟು ಗಾಡಿಗೆ? ಫಸ್ಟ್ ಓನರೇ. ಫಸ್ಟ್ ಓನರೇ. ಓಕೆ ಓಕೆ. ಮತ್ತೊಂದು ಸೈನ್ ಗಾಡಿ ಶೈನ್ 2017 ಮಾಡಲಿದ್ದು. ಫಸ್ಟ್ ಓನರೇ, ಸಿಂಗಲ್ ಓನರ್ ಗಾಡಿ. ಹಾಂ. ಓಕೆ, ಏನು ಕೋಟಿಂಗ್ ಮಾಡ್ತೀರಾ? 47,000 ಹೇಳ್ತೀವಿ. ಕೊಡೋದು ಫೈನಲ್ ಒಂದು 39,000 ಕೊಡ್ತೀವಿ. 39 39. ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಾ? ಹಾಂ, ಕೊಡ್ತೀವಿ. ಓಕೆ, ಮತ್ತೆ ಸ್ಪೆಂಡರು 2023 2023 ಮಾಡಲು ಹೇಳೋದು 72,000 ಹೇಳ್ತೀವಿ. ಒಂದು 64,000 ಕೊಡ್ತೀವಿ. ಸರ್ ಫೈನಲ್ ಇನ್ನು ಎಲ್ಲಿ ಗಂಟೆ ಆಗ್ಬೋದು? 1,000 ಹೆಚ್ಚು ಕಡಿಮೆ. ಓನರ್ ಎಷ್ಟಿದ್ರೆ ಗಾಡಿಗೆ? ಫಸ್ಟ್ ಓನರೇ. ಫಸ್ಟ್ ಓನರ್. ಮತ್ತೊಂದು ಪ್ಲಾಟಿನ 2019. ಫಸ್ಟ್ ಕ್ವಾಲಿಟಿನೇ. ಫಸ್ಟ್ ಓನರ್ ಇವರು. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಓಕೆ, ಏನು ಕೋಟ್ ಮಾಡ್ತೀರಾ? ಇದು 42,000 ಹೇಳ್ತೀವಿ. ಹೇಳೋದು ಒಂದು 38,000 ಕೊಡ್ತೀವಿ. 38. ಇನ್ನೂ ಕಡಿಮೆ ಆಗುತ್ತೆ ಬಂದ್ರೆ? 1,000 ಹೆಚ್ಚು ಕಡಿಮೆ ಇರ್ತಾವೆ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದೆ ಗಾಡಿ? ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇರ್ತಾವೆ. ಮತ್ತೊಂದು ಸ್ಪೆಂಡರ್ ಹಳೆ ಮಾಡಲ್ ಗಾಡಿ. ಸರಿ, ಗಂಗಾವತಿ ಸಂಡೆ ಮಾರ್ಕೆಟ್ ಅಲ್ಲಿ ವೀಕ್ಷಕರು ಗಾಡಿ ತಗೋಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ತರಬೇಕಾಗುತ್ತೆ? ಆಧಾರ್ ಕಾರ್ಡ್ ಜೆರಾಕ್ಸ್ ತರಬೇಕು. ಆಧಾರ್ ಕಾರ್ಡ್ ಒಂದೇ ಸಾಕು? ಆಧಾರ್ ಕಾರ್ಡ್ ಒಂದೇ ಸಾಕು. ಎಷ್ಟು ದಿನದಲ್ಲಿ ಟ್ರಾನ್ಸ್ಫರ್ ಮಾಡಿಕೊಡ್ತೀರಿ ನೀವು ಅವ್ರಿಗೆ ತಗೊಂಡ್ರೆ ಗಾಡಿ? ಈಗ 1.5 ರಿಂದ 2 ತಿಂಗಳ ಒಳಗೆ ಮಾಡಿಕೊಡ್ತೀವಿ. 2 ತಿಂಗಳಲ್ಲಿ ಆಗುತ್ತೆ. ಕೆಲವೊಂದು HP ಇರ್ತಾವೆ, ಕೆಲವೊಂದು ಟ್ರಾನ್ಸ್ಫರ್ ಪ್ರಾಬ್ಲಮ್ ಇರ್ತಾವೆ. ಹಂಗಾಗಿ 45 ದಿವಸ ತಗೊಂತೀವಿ ಟೈಮು. ಒಂದು ವಾರ ಹೆಚ್ಚು ಕಡಿಮೆ 2 ತಿಂಗಳ ಲೆಕ್ಕ ನಿಮಗೆ. ಬಟ್ 100% ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ. ಸರ್, ಇಲ್ಲಿ ಕೆಲವೊಬ್ರು ವಿಡಿಯೋಗೆ ಬ್ಯಾಡ್ ಕಮೆಂಟ್ಸ್ ಆಗ್ತಾವ್ರೆ. ಇಲ್ಲಿ ಕಳ್ತನ ಗಾಡಿ ಸೇಲ್ ಮಾಡ್ತಾವ್ರೆ, ಡಾಕ್ಯುಮೆಂಟ್ಸ್ ಇಲ್ಲದ ಗಾಡಿ ಸೇಲ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಕೊಡಲ್ಲ ಅಂತ. ಅದೇ ನಿಜನಾ? ಇಲ್ಲ, ವಿತೌಟ್ ಟ್ರಾನ್ಸ್ಫರ್ ಗಾಡಿನೇ ಕೊಡಂಗಿಲ್ಲ. ವಿತೌಟ್ ಬಿಲ್ ಇಲ್ಲ ಅಂದ್ರೆ, ಡಾಕ್ಯುಮೆಂಟ್ಸ್ ಗಾಡಿ ಇಲ್ಲ ಅಂದ್ರೆ ನಾವು ಗಾಡಿಯನ್ನು ಕುಂದಿರಿಸಿ ಪೊಲೀಸರನ್ನು ಕರೆಸಿ ಹಿಡ್ಕೊಟ್ಟು ಕಳಿಸ್ತೀವಿ. ಓಕೆ, ಹಿಡ್ಕೊಟ್ಟು ಕಳಿಸ್ತೀವಿ. ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ. ಡಾಕ್ಯುಮೆಂಟ್ಸ್ ಇದ್ರೇನೆ ಒಳಗಡೆ ವ್ಯಾಪಾರ. ಓಕೆ, ಇಲ್ಲಾಂದ್ರೆ ಹೊರಗೆ ಕಳಿಸ್ತೀವಿ. ಡಾಕ್ಯುಮೆಂಟ್ಸ್ ಇದ್ರೆ ಮಾರ್ಕೆಟ್ ಅಲ್ಲಿ ಗಾಡಿ ಸೇಲ್ ಮಾಡಬೇಕು. ಇಲ್ಲ, ಸೇಲ್ ಇಲ್ಲ. ಸರ್, ಈಗ ಮಾರ್ಕೆಟ್ ಅಲ್ಲಿ ಒಂದು ಗಾಡಿ ತಗೊಂತಾರೆ ವೀಕ್ಷಕರು. ಹೌದ್ರಿ. ಆ ಗಾಡಿ ರೇಟ್ ಅಮೌಂಟ್ ಎಷ್ಟು ಅಷ್ಟೇ ಕೊಡ್ಬೇಕಾ, ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಏನು ಕೊಡ್ಬೇಕಾ? ಎಕ್ಸ್ಟ್ರಾ ಏನಿಲ್ಲ. ಬಿಲ್ ಅಗ್ರಿಮೆಂಟ್ ಹಾಕ್ತೀವಿ. ಟ್ರಸ್ಟ್ ಇಂದು ಚನ್ನಬಸವ ಸ್ವಾಮಿ ಸಂಘದ ನಮ್ಮ ಟ್ರಸ್ಟ್ ಇದೆ. ಸಂಘದ ಕಡೆ 500 ರೂಪಾಯಿ ಚಾರ್ಜ್ ಮಾಡಿರ್ತೀವಿ. ಜಾಗದ ಬಾಡಿ ಇರುತ್ತಲ್ಲ, ಬಿಲ್ ತಗೊಂಡ್ರೆ ಚಾರ್ಜ್ 500 ರೂಪಾಯಿ ಚಾರ್ಜ್ ಮಾಡ್ತೀವಿ. ಆ ಬಿಲ್ ತಗೊಂಡ್ರೆ ಏನೇನು ಬೆನಿಫಿಟ್ ಇದೆ? ಬಿಲ್ ತಗೊಳಿದ್ರೆ ಏನೇನು ಬೆನಿಫಿಟ್ ಇಲ್ಲ? ಬೆನಿಫಿಟ್ ಇದ್ರೆ ಬಿಲ್ ಒಯ್ದ್ರೆ ನಮ್ಮಲ್ಲಿ ಬಿಲ್ ಹಾಕಿ ಹೋದ್ರೆ ಗಾಡಿಗೆ ಏನೋ ಪ್ರಾಬ್ಲಮ್, ಪೇಪರ್ ಏನೇ ಪ್ರಾಬ್ಲಮ್ ಬರಲಿ, ಲೋನ್ ಬರಲಿ, ಕೇಸ್ ಬರಲಿ, ನಮ್ಮ ರೆಸ್ಪಾನ್ಸ್, ಸಂಘದ ಕಡೆ ರೆಸ್ಪಾನ್ಸ್. ಅವ್ರ ಪಾರ್ಟಿ ಇಲ್ಲಂದ್ರೆ ನಾವು ಅವ್ರು ಕರೆಸಿ ನಿಮ್ ದುಡ್ಡು ನಿಮ್ಗೆ ಕೊಡಿಸ್ತೀವಿ. ಬಿಲ್ ತಗೊಂಡ್ರೆ 500 ರೂಪಾಯಿ ಕೊಟ್ಟು. ಹೌದು. ಬಿಲ್ ತಗೊಂಡಿಲ್ಲ ಅಂದ್ರೆ ಅವ್ರ ಜವಾಬ್ದಾರಿ. ನಮ್ಮ ಮಾರ್ಕೆಟ್ ಯಾವ್ದು ಜವಾಬ್ದಾರಿ ತಗೊಳ್ಳಲ್ಲ. ಯಾವ ಜವಾಬ್ದಾರಿ ಇಲ್ಲ. ಹಾಗಿದ್ರೆ ಒಂದು ಗಾಡಿ ತಗೊಂಡ್ರೆ ಬಿಲ್ ತಗೊಳ್ಬೇಕು. ಬಿಲ್ ತಗೊಂಡ್ರೆ ರೆಸ್ಪಾನ್ಸ್ ಇರುತ್ತೆ. ನಾಳೆ ಅವ್ರು ಎಷ್ಟು ಕಡಿಮೆ ಪ್ರಾಬ್ಲಮ್ ಏನಂದ್ರೆ, ಲೋನ್ ಬಂತು, ಕೇಸ್ ಬಂತು, ಏನೇ ಕೇಸ್ ಬರಲಿ, ಪೇಪರ್ ಒಳಗೆ ಏನೇ ಬರಲಿ ಪ್ರಾಬ್ಲಮ್, ಅದು ನಾವು ಸಾಲ್ವ್ ಮಾಡಿ ಕೊಡ್ತೀವಿ. ಸಾಲ್ವ್ ಮಾಡ್ತೀರಾ? ಸಾಲ್ವ್ ಮಾಡಿ. ಸರ್, ಇದು ಎಷ್ಟು ವರ್ಷದಿಂದ ಮಾರ್ಕೆಟ್ ನಡೀತಾ ಇದೆ ಗಂಗಾವತಿಯಲ್ಲಿ? ನಾವು 2004 ಮಾಡ್ತಾ ಇದ್ದೀವಿ. 2004. ಸರ್, ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ತಿಳಿಸ್ಕೊಡ್ತೀರಾ? ಜುಲೈನಗರ್ ಸರ್ಕಲ್, ಕಂಪ್ಲೀಟ್ ಸರ್ಕಲ್ನಾಗ ಬರ್ತೀರಿ. ಗಂಗಾವತಿ ಕಂಪ್ಲೀಟ್ ಸರ್ಕಲ್ನಾಗ ಈ ಕಡೆಯಿಂದ ಬಂದ್ರೆ ಸೆಕೆಂಡ್ ಸರ್ಕಲ್ ಬರ್ತೀರಿ. ಕಂಪ್ನಿಯಿಂದ ಬಂದ್ರೆ ಫಸ್ಟ್ ಸರ್ಕಲ್, ಜುಲೈನಗರ್ ಸರ್ಕಲ್, ಬಿಲಾಲ್ ಮಜೀದ್ ರೋಡ್. ಇಲ್ಲಿ ಬಟ್ ಇಲ್ಲಿ ಗಂಗಾವತಿಯಲ್ಲಿ ಬಂದು ಯಾರನ್ನೇ ಕೇಳಿದ್ರು ಹೇಳ್ತಾರೆ. ಯಾರು ಕೇಳಿದ್ರು. ಗಂಗಾವತಿ ಸಂಡೆ ಮಾರ್ಕೆಟ್ಗೆ ಎಲ್ಲಿಂದ ಹೆಚ್ಚು ಜನ ನೋಡಕ್ಕೆ ಗಾಡಿ ತೊಗೊಳಕ್ ಬರುತ್ತೆ? ನಮ್ಮಲ್ಲಿ ಗಂಗಾವತಿ ಅಂದ್ರೆ ನಮ್ಮಲ್ಲಿ ಬೀದರ್ ಬರ್ತಾರ, ಗುಲ್ಬರ್ಗ ಬರ್ತಾರ, ಈ ಕಡೆ ಬಿಜಾಪುರ, ಇಂಡಿ ಬಾರ್ಡ್ರು, ಸೋಲಾಪುರ ಬಾರ್ಡ್ರು, ಇಂಡಿ. ಆಮೇಲೆ ಈ ಕಡೆ ಬೆಳಗಾವಿ ಡಿಸ್ಟಿಕ್ ಬರ್ತಾರ, ಅತನಿ ಬರ್ತಾರೆ. ಆಮೇಲೆ ಬೈಲೊಂಗ್ಲ, ಆಮೇಲೆ ಈ ಕಡೆಯಿಂದ ದುರ್ಗ ಬರ್ತಾರ, ಈ ಕಡೆ ಬಳ್ಳಾರಿ ಡಿಸ್ಟಿಕ್ ಬರ್ತಾರ, ರಾಯಚೂರು ಬರ್ತಾರ, ಬಳ್ಳಾರಿ ಬರ್ತಾರ, ರಾಯಚೂರು ಬರ್ತಾರ, ರಾಂಪುರದಿಂದ ಬರ್ತಾರ, ರಾಯದುರ್ಗದಿಂದ ಬರ್ತಾರ. ಬಟ್ ಆಲ್ಮೋಸ್ಟ್ ಇಡೀ ಕರ್ನಾಟಕ ಜನ ಇಲ್ಲಿಗೆ ಬರುತ್ತೆ. ಕರ್ನಾಟಕ 90% ಒಂದು 6 ರಿಂದ 8 ಡಿಸ್ಟಿಕ್ ಮಂದಿ ಬರ್ತಾರೆ ನಮ್ಮಲ್ಲಿ. ಓಕೆ. ಬಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ದೊಡ್ಡದಾಗಿ ನಡೀತಾರೆ ಗಂಗಾವತಿ ಸಂಡೆ ಮಾರ್ಕೆಟ್. ಸರ್, ನಿಮ್ಮ ಪರಿಚಯ ಮಾಡಿಕೊಡ್ಬೋದಾ? ಮಾಡಿ. ನಿಮ್ಮ ಹೆಸರು? ನನ್ನ ಹೆಸರು ಭಾಷಾ ಸಾಬ್ ಅಂತೇಳಿ.
ಇಲ್ಲಿ ನೀವು ಮಾರ್ಕೆಟಲ್ಲಿ ಏನು ನಿಮ್ದು ಟೀಮು? ಈ ಸಂಘದ ಮೆಂಬರ್ಶಿಪ್ ಕಾರ್ಡ್ ಇದೆ. ನಾವು 11 ಮಂದಿ ಓನರ್ ಇದೀವಿ. ಮೆಂಬರ್ಸ್ ನಾನೊಬ್ಬ ಮೆಂಬರ್ ಅದಕ್ಕೆ. ಅದ್ರಲ್ಲಿ ನೀವು ಒಬ್ರು ಇದ್ದೀರಾ? ಹೌದು. ಓಕೆ ಓಕೆ. ಇಲ್ಲೆಲ್ಲ ಗಾಡಿಗಳು ಏನಿದ್ರೆ ವ್ಯಾಪಾರ ಮಾಡ್ಕೊಡ್ತೀರಾ? ಪ್ರಾಬ್ಲಮ್ ಏನೇ ಬರಲಿ ನಾವು ಸಾಲ ಮಾಡಿ ಕೊಡ್ತೀವಿ ಅದನ್ನ. ಓಕೆ ಸರ್, ಈ ವಿಡಿಯೋ ನೋಡ್ಕೊಂಡ್ ನಮ್ಮ ವೀಕ್ಷಕ ನಿಮ್ಮ ಕಡೆ ಒಂದು ಗಾಡಿ ತಗೊಂಡ್ರೆ ಹಾಂ ಒಂದು ಒಳ್ಳೆ ಕಂಡೀಷನ್ ಇರೋ ಗಾಡಿ, ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿರೋ ಗಾಡಿ ಕಡಿಮೆ ರೇಟ್ ಕೊಡ್ತೀರಾ? ಕೊಡಿಸ್ತೀರಿ ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನೋಡಿದ್ರೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ಗಂಗಾವತಿ ಸಂಡೆ ಮಾರ್ಕೆಟಲ್ಲಿ ಯಾವ ಗಾಡಿ ಸಿಗುತ್ತೆ, ಏನೇ ಸಿಗುತ್ತೆ, ಇಲ್ಲಿ ಗಾಡಿ ತಗೋಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ತರಬೇಕಾಗುತ್ತೆ, ಎಷ್ಟು ದಿನ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ, ಪ್ರತಿಯೊಂದು ಮಾಹಿತಿ ನಿಮಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಅನಿಸಿದ್ರೆ ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇ ನಮ್ಮ ಒಂದು NBN ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಆನ್ಸರ್ ಮಾಡ್ಕೊಳ್ಳಿ. ಗಂಗಾವತಿ ಸಂಡೆ ಮಾರ್ಕೆಟಲ್ಲಿ ನಿಮಗೆ ಯಾವ ಗಾಡಿ ಸಿಗುತ್ತೆ, ಏನೇ ಸಿಗುತ್ತೆ, ಪ್ರತಿಯೊಂದು ಮಾಹಿತಿ 2026ರಲ್ಲಿ ನಾನು ಬೆಂಗಳೂರಿಂದ ಬಂದ್ಬಿಟ್ಟು ಟ್ರಾವೆಲ್ ಮಾಡ್ಕೊಂಡು ನಿಮಗೋಸ್ಕರ ತಿಳಿಸಿದ್ದೀನಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಇದೇ ರೀತಿ ಒಳ್ಳೆ ಮಾತಿಗೆ ಮರಿದೇನೆ ನಮ್ಮ ಒಂದು NBN ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಆನ್ಸರ್ ಮಾಡ್ಕೊಳ್ಳಿ. ನಮಸ್ಕಾರ, ಮುಂದುವರಿಸಿರ್ತೀನಿ. ಧನ್ಯವಾದಗಳು.